ನಿಮ್ಮ ಮೋಕ್ಷಿತ ಮತ್ತು ಹಾಗೂ ಗೌತಮಿ ಅವರ ಫ್ರೆಂಡ್ಶಿಪ್ ಹೀಗೆ ಕಂಟಿನ್ಯೂ ಆಗುತ್ತಾ ಅಥವಾ ಹೆಂಗೆ ಏನಂತ? ಖಂಡಿತವಾಗ್ಲು ಖಂಡಿತವಾಗ್ಲೂ ನನ್ನ ಗೌತಮಿಯವ್ರ ಜೊತೆಗೆ ಅದೇ ರೀತಿ ಗೆಳೆತನ ಕಂಟಿನ್ಯೂ ಆಗೇ ಆಗುತ್ತೆ. ಅದ್ರ ಬಗ್ಗೆ ಏನು ಡೌಟ್ ಇಲ್ಲ. ಯಾಕಂದರೆ ಅದನ್ನು ಕಳ್ಕೊಳ್ಳೋ ಅಂಥ ರೀತಿ ನಾವಿಬ್ಬರು ನಡ್ಕೊಳ್ಳಿಲ್ಲ. ಬಿಗ್ ಬಾಸ್ ಮನೇಲೂ ನಡ್ಕೊಳ್ಳಿಲ್ಲ. ಈಗ ಆಚೆ ಬಂದಿದ್ದೀವಿ, ಈಗಲೂ ಇಲ್ಲ. ಬಟ್ ಅದಂತೂ ಖಂಡಿತವಾಗ್ಲೂ ಅದು ಕಂಟಿನ್ಯೂ ಆಗುತ್ತೆ. ಉಗ್ರಂ ಮಂಜು ಅವರು ಹೋಗುವಾಗ ಉಗ್ರಂ ಮಂಜು ಆಗಿದ್ರು, ಬರುವಾಗ ಮ್ಯಾಕ್ಸ್ ಮಂಜು ಆದರು, ಮತ್ತು ಮಾಸ್ ಮಹಾರಾಜ, ಗ್ರೇ ಏರಿಯಾ ಕಿಂಗ್ ಅಂತ ಇಷ್ಟೆಲ್ಲ ಬಿರುದುಗಳು ಬಂತು. ಸೊ ಬಿಗ್ ಬಾಸ್ ಮನೆಯಿಂದ ಹೋಗೋ ಮುಂಚೆ ಏನು ಅಂದ್ಕೊಂಡು ಹೋಗಿದ್ರಿ, ಬರೋವಾಗ ಏನು ಹೊತ್ಕೊಂಡ್ಬಂದ್ರಿ ಅಂತ? ಸರ್ ಏನೂ ಅಂದ್ಕೊಂಡು ಹೋಗಿಲ್ಲ ಸರ್. ಬಿಗ್ ಬಾಸ್ ಮನೆಗೆ ಹೋಗಬೇಕು ಅಂತಂದರೆ ಒಂದು ನನ್ನ ತಲೆಯಲ್ಲಿತ್ತು. ನನ್ನ ಒಂದಷ್ಟು ದಿನಚರಿಗಳು, ಒಂದಷ್ಟು ಏನು ಡೈಲಿ ರೊಟೀನ್ ಅನ್ನೋದು ಏನಿತ್ತು ಅದನ್ನೆಲ್ಲ ಬದಲಾಯಿಸ್ಕೋಬೇಕು ಅಂತಲೇ ಹೋದೆ. ಒಂದಷ್ಟು ಹೆಂಗಾಗೋಗಿತ್ತು ಅಂದರೆ, ಸಿನಿಮಾ ಇದ್ದರೆ ಶೂಟಿಂಗ್ ಇತ್ತು ಅಂದರೆ ಶೂಟಿಂಗ್ ಹೋಗಿ, ಇಲ್ಲ ಮನೇಲಿ ಕೂತ್ಕೋ ಟಿ ವಿ ನೋಡು, ಯಾವುದೋ ವೆಬ್ ಸೀರೀಸು ಸಿನಿಮಾ ನೋಡು, ರಂಗಶಂಕರ್ ಹತ್ರ ಹೋಗೋ ಒಂದು ನಾಟಕ ನೋಡು, ಒಂದಿಷ್ಟೇ ಎಷ್ಟಿತ್ತು. ಸರಿ, ಈ ಅವಕಾಶ ಸಿಕ್ಕಾಯ್ತಲ್ಲ, ಈ ಅವಕಾಶ ಸಿಕ್ಕಿದಾಗ ನಾನು ಇದನ್ನು ಉಪಯೋಗಿಸ್ಕೋಬೇಕು. ಯಾವ ರೀತಿ ಉಪಯೋಗಿಸ್ಕೋಬೋದು? 3-4 ತಿಂಗಳು ಒಬ್ಬನೇ ಇರ್ಬೋದಾ? 100-120 ದಿನ ಇರ್ಬೋದಾ? ಎಷ್ಟು ದಿನ ಇರ್ಬೋದು? ನನಗೆ ನಾನೇ ಒಂದಷ್ಟು ಹಾಕ್ಕೊಂಡು ಅದ್ರ ಜೊತೆಗೆ ನಂದು ಏನಿದೆಯೋ ದಿನಚರಿಗಳನ್ನೆಲ್ಲ ಬದಲಾಯಿಸ್ಕೋಬೇಕು ಅನ್ನೋ ಉದ್ದೇಶಕ್ಕೆ ಹೋದೆ. ಅಲ್ಲಿ ಹೋಗಾದ್ಮೇಲೆ ಏನೂ ಪ್ಲ್ಯಾನು ಆ ಥರದ್ದೆಲ್ಲ ಏನೂ ಇರಲಿಲ್ಲ. ಅಂದರೆ ಆವಾಗ ಏನನ್ನಿಸ್ತು, ಸ್ಟೇಜ್ ಮೇಲೆ ಅನಿಸಿದ್ದು ನನಗೆ ಫಸ್ಟು ಹೋಗ್ಬೇಕಾದ್ರೆ ಸುದೀಪ್ ಅಣ್ಣ ಹತ್ರ ಮಾತಾಡ್ತಿರ್ಬೇಕಾದ್ರೆ, ನಾನು ಸುಮಾರು ದಿನದಿಂದ ಫ್ಯಾಮಿಲಿಗೆ ಇಷ್ಟು ಸಿನಿಮಾಗಳು ಮಾಡಿದ್ದೀನಿ, ಒಂದು ಅವಾರ್ಡು, ಯಾವುದೋ ಒಂದು ಬೆಸ್ಟ್ ಆ್ಯಕ್ಟರು, ಬೆಸ್ಟ್ ನೆಗೆಟಿವ್ ಕ್ಯಾರೆಕ್ಟ್ರು ಯಾವುದೂ ಸಿಕ್ಕಿಲ್ಲ, ಸಪೋರ್ಟಿಂಗ್ ಕ್ಯಾರೆಕ್ಟ್ರು ಯಾವುದೂ ಸಿಕ್ಕಿಲ್ಲ. ಈ ಒಂದು ಕಪ್ಪು ಬಿಗ್ ಬಾಸ್ ಕಪ್ನ ಎತ್ತಿ ನಮ್ಮ ಅಮ್ಮಂಗೆ ಕೊಡೋದು ನನ್ನ ಆಸೆ ಅಂತ ಹೇಳಿ ಹೊರಟಿದ್ದು. ಅದಕ್ಕಿಂತ ಎಷ್ಟೋ ತಾಯಂದ್ರ ಮನಸ್ಸು, ಎಷ್ಟೋ ಹೆಣ್ಮಕ್ಳ ಮನಸ್ಸು ಗೆದ್ದಿದ್ದೀನಿ. ಅಂದರೆ ಈಗ ಒಂದಷ್ಟು ಫೋನ್ ಕಾಲ್ಸ್ ನೆನ್ನೆ ಬಂದವಾಗೆ, ಅಣ್ಣ ಹೇಗಿದ್ದೀರಾ ಅಂತ ಹೇಳಿದ್ದು, ಒಂದಷ್ಟು ಜನ ತಾಯಂದ್ರ ಮನೆಗೆ ಊಟಕ್ಕೆ ಬಾಪ ಅಂತ ಹೇಳಿದ್ದು, ಅದೆಲ್ಲನೂ ಸಂತೋಷ ಕೊಟ್ಟಿದೆ ಸರ್. ಆ ಸಂತೋಷದ ಮುಂದೆ ಇನ್ನೇನು ಬೇಕು ಸರ್? ಯಾವುದೋ ಒಂದು ಹೆಣ್ಮಕ್ಳು, ಒಂದು ತಾಯಿ ಮನೆಗೆ ಊಟಕ್ಕೆ ಕರೀತಾರೆ, ಯಾರೋ ಕಲಾವಿದನೇ ಹೌದು, ಬಿಗ್ ಬಾಸ್ ಮನೇಲಿ ಇದ್ದೀನಿ, ಮಂಜು ಊಟಕ್ಕೆ ಕರೀತಾರೆ ಮನೆಗೆ ಏನಾಗಿದ್ರೆ, ಅದಕ್ಕಿಂತ ಸಂತೋಷ ಇನ್ನೇನು ಬೇಕು ಸರ್?